ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರದಿಂದ ನಾವು ಏನೆಲ್ಲ ಪ್ರಯೋಜನವನ್ನು ಪಡ್ಕೊಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹಣಕಾಸಿನ ತೊಂದರೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ಅಂಥವ್ರಿಗೂ ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಹೇಗೆ, ಯಾವ ಸಮಯದಲ್ಲಿ, ಎಷ್ಟು ಬಾರಿ, ಎಷ್ಟು ದಿನಗಳ ಕಾಲ ಪಠಿಸಬೇಕಾಗುತ್ತೆ, ಹಾಗೆ ಇದಕ್ಕೆ ಇರುವಂತಹ ನಿಯಮಗಳು ಏನು ಅನ್ನೋದನ್ನು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ವಾರಾಹಿ ತಾಯಿಯನ್ನು ನೇಪಾಳದಲ್ಲೂ ಕೂಡ ತುಂಬಾ ಹೆಚ್ಚಾಗಿ ಪೂಜಿಸೋದನ್ನು ನಾವು ನೋಡಬಹುದಾಗಿರುತ್ತೆ. ಏಕೆಂದರೆ ಅಲ್ಲಿ ಅವರು ವಾರಾಹಿ ತಾಯಿಯನ್ನು ಹೆಚ್ಚಾಗಿ ಪೂಜಿಸ್ತಾರೆ. ವಾರಾಹಿ ತಾಯಿ ಅಲ್ಲಿ ಹೆಚ್ಚಾಗಿ ಬೇಗನೆ ಫಲಗಳನ್ನು ನೀಡೋದ್ರಿಂದ ಅವರು ಈ ಒಂದು ವಾರಾಹಿ ತಾಯಿಯ ಆರಾಧನೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನಾವು ದೆಹಲಿಯ ಕಡೆ ಕೂಡ ನಾವು ವಾರಾಹಿ ತಾಯಿಯನ್ನು ಪೂಜಿಸೋದನ್ನು ನಾವು ನೋಡ್ಬೋದಾಗಿರುತ್ತೆ. ಅಲ್ಲೂ ಕೂಡ ತುಂಬಾ ವಾರಾಹಿ ತಾಯಿಗೆ ತುಂಬಾ ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಈ ಒಂದು ವಾರಾಹಿ ತಾಯಿಯ ವ್ರತವನ್ನು ಅಥವಾ ಪೂಜೆಯನ್ನು ಅಥವಾ ಈ ಮಂತ್ರಗಳನ್ನು ಚಾಂಟ್ ಮಾಡೋದಕ್ಕೆ ಮುಂಚೆ ನಿಮ್ಮ ಮನೆಯನ್ನು ಶುದ್ಧಿ ಮಾಡಿಕೊಂಡು ನಂತರ ನೀವು ಏನೋ ಒಂದು ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಂದರೆ ನಾರ್ಮಲಾಗಿ ನೀವು ಮನೆ ಒರೆಸೋವಾಗ ಅದಕ್ಕೆ ಕಲ್ಲುಪ್ಪು ಹಾಗೆ ಅರಿಶಿಣವನ್ನು ಸೇರಿಸ್ಕೊಂಡು ಮನೆಯನ್ನು ಒರೆಸಿ ಆ ಮನೆ ನೀರನ್ನು ಹೊರಗಡೆ ಗಿಡಗಳಿಗೆ ಹಾಕಬೇಕಾಗುತ್ತೆ. ಈಗ ಮಾಡೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಆಚೆ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ನೀವು ವಾರಾಹಿ ತಾಯಿಯ ಫೋಟೋ ಇದ್ದರೂ ಕೂಡ ಆ ಫೋಟೋ ಮುಂದೆ ನೀವು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬಹುದು. ಇಲ್ಲ ಅಂದರೆ ನೀವು ವಾರಾಹಿ ತಾಯಿಯ ವಿಗ್ರಹ ಇದ್ದರೂ ಕೂಡ ಈ ಒಂದು ವಾರಾಹಿ ತಾಯಿಯ ಸಂಕಲ್ಪವನ್ನು ಮಾಡಿ ನಂತರ ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಎರಡೂ ಇಲ್ಲ ಅನ್ನೋರು ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಆ ಒಂದು ಮಣ್ಣಿನ ಹಣತೆಯನ್ನೇ ವಾರಾಹಿ ತಾಯಿ ಅಂತ ನೆನೆಸ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮಗಳಿಂದ ಅಲಂಕಾರವನ್ನು ಮಾಡಿ, ಹೂವಿನಿಂದ ಅಲಂಕಾರವನ್ನು ಮಾಡಿ, ಅದರಲ್ಲಿ ಬತ್ತಿಯನ್ನು ಹಾಕಿ, ಬಿಳಿ ಸಾಸಿವೆಯನ್ನು ಅದರೊಳಗೆ ಹಾಕಿ, ಹಾಗೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ನೀವು ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕಿ ದೀಪವನ್ನು ಹಚ್ಚಿ ದೀಪವನ್ನು ಆರಾಧನೆ ಮಾಡಿ ನಂತರ ಅದಕ್ಕೆ ನೈವೇದ್ಯವನ್ನು ಇಟ್ಟು ಸಮರ್ಪಣೆ ಮಾಡಬೇಕಾಗುತ್ತೆ. ನೈವೇದ್ಯ ಅಂದರೆ ದಾಳಿಂಬೆ, ಪುಳಿಯೋಗರೆ ಅಥವಾ ಹಲಸಿನ ಹಣ್ಣು ಇದರಲ್ಲಿ ಯಾವುದಾದ್ರೂ ಆಗುತ್ತೆ. ಏನೂ ಇಲ್ಲ ಅಂದರೆ 2 ಬಾಳೆಹಣ್ಣು ನೀರಿಟ್ಟು ನೀವು ನೈವೇದ್ಯವನ್ನು ಸಮರ್ಪಣೆ ಮಾಡಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಮಂಗಳವಾರ, ಶುಕ್ರವಾರ, ಗುರುವಾರ ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಒಳ್ಳೆಯ ಪ್ರಾಶಸ್ತ್ಯ ಇರೋದರಿಂದ ಆ ಒಂದು ದಿನಗಳಲ್ಲಿ ಕೂಡ ನೀವು ವಾರಾಹಿ ತಾಯಿಯ ವ್ರತ ಪೂಜೆಗಳನ್ನು ನೀವು ಶುರು ಮಾಡಬಹುದಾಗಿರುತ್ತೆ. ಪಂಚಮಿ, ಅಷ್ಟಮಿ ದಿನಗಳಲ್ಲಿ ಶುರು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದೆಲ್ಲ ಮಾಡೋದಕ್ಕೂ ಮುಂಚೆ ನೀವು ಪ್ರತಿನಿತ್ಯವೂ ಕೂಡ ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋದ್ರಿಂದ ಕೂಡ ನಿಮಗೆ ಪಾಸಿಟಿವ್ ಮೈಂಡ್ ಅನ್ನೋದು ಬರುತ್ತೆ. ಆಗ ನೀವು ಏನನ್ನೇ ಮಾಡಬೇಕು ಅಂತಿದ್ರು ಅಥವಾ ಏನನ್ನೇ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತಿದ್ದೀರ ಅದೆಲ್ಲವೂ ಕೂಡ ತಾನಾಗಿ ಅಟ್ರ್ಯಾಕ್ಟ್ ಆಗುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಪೂಜೆ, ವ್ರತ, ಚಾಂಟ್ಗಳನ್ನು ಮಾಡುವಾಗಲೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಯಾವುದೇ ಒಂದು ನಿಮ್ಮ ಕೆಲಸಗಳಿದ್ರೂ ಕೂಡ ಸಂಪೂರ್ಣವಾಗಿ ಫಲ ನೀಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಸಮಯದಲ್ಲಿ ತುಂಬಾ ಹೆಚ್ಚಿನ ಶಕ್ತಿ, ದೈವಿಕ ಶಕ್ತಿಗಳನ್ನು ಹೊಂದಿರೋದ್ರಿಂದ ಆ ಒಂದು ಸಮಯ ನಿಮಗೆ ತುಂಬಾ ಸೂಕ್ತ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ನೀವು ಜಪವನ್ನು ಮಾಡೋದಾಗಲಿ ಅಥವಾ ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ಪೂಜೆ, ವ್ರತ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು. ಹಾಗೆ ಯಾರು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂದ್ಕೊಂಡಿದ್ದೀರೋ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮೆಡಿಟೇಷನ್ನ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸುವಾಗ ಅಥವಾ ಪಠಿಸೋದಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ತೀರೋ ಅದನ್ನು ಹೇಳಿಕೊಂಡು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ. ಅದಾದ ನಂತರ ಏನು ನಿಮ್ಮ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಆ ಅಕ್ಷತೆನ ನೀವು ವಾರಾಹಿ ತಾಯಿ ಅಂತ ಏನು ದೀಪವನ್ನು ಪೂಜಿಸ್ತಾ ಇರ್ತೀರ ಆ ದೀಪದ ಹತ್ರ ಇಟ್ಬಿಡಿ. ಅದಾದ ನಂತರ ನೀವು
ಈ ಒಂದು ಚಾಂಟನ್ನು ಮಾಡಬೇಕಾಗುತ್ತೆ. ಹಾಗೆ ನಾನ್ ವೆಜ್ಜನ್ನು ತಿಂದು ನೀವು ಚಾಂಟನ್ನು ಮಾಡಬಾರ್ದು. ಹಾಗೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಚಾಂಟನ್ನು ಮಾಡಬೇಡಿ. ನಂತರದ ದಿನಗಳಲ್ಲಿ ನೀವು ವರಾಹಿ ತಾಯಿಯ ವ್ರತವನ್ನಾಗಲಿ ಪೂಜೆಯನ್ನಾಗಲಿ ಅಥವಾ ಮಂತ್ರಗಳನ್ನು ಪಠಿಸೋದನ್ನಾಗಲಿ ಮಾಡ್ಬೋದಾಗಿರುತ್ತೆ. ಇನ್ನು ಆ ಒಂದು ಮಂತ್ರವನ್ನು ನಾವು 48 ದಿನಗಳ ಕಾಲ ಬಿಡದೆ ಮಾಡಬೇಕಾಗುತ್ತೆ. 48 ದಿನಗಳ ಕಾಲ 108 ಬಾರಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಬಹುದು, ಅಥವಾ ಮಧ್ಯರಾತ್ರಿ 2 ಗಂಟೆನಲ್ಲಾದರೂ ಮಾಡಬಹುದು, ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರನಾದರೂ ಮಾಡಬಹುದಾಗಿರುತ್ತೆ. ಇನ್ನು ಆ ಮಂತ್ರ ಬಂದು ಹೇಗಿರುತ್ತೆ: ಓಂ ಕ್ಲೀಂ ವರಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಓಂ ಕ್ಲೀಂ ವರಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಓಂ ಕ್ಲೀಂ ವರಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಓಂ ಕ್ಲೀಂ ವರಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಓಂ ಕ್ಲೀಂ ವರಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಈ ರೀತಿಯಾಗಿ ತಪ್ಪದೆ ಪಠಿಸ್ತಾ ಬರೋದ್ರಿಂದ ಅಥವಾ ನಾವು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ದೂರ ಆಗಿ ಹಣಕಾಸಿನ ಅರಿವು ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೋಡಬೇಕು ಅಂದರೆ ನನ್ನ ಗೀತಾ ಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.